ಇನ್ನೇನು ಹತ್ತಿರದಲ್ಲೇ ಚುನಾವಣೆಗಳು ಬರ್ತಾಯಿವೆ. ಯಾಕಂದರೆ ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರಜಾಪ್ರಭುತ್ವದ ಸಂತೆ ಅಂಥೇಳಿ ನಾವು ಇದನ್ನು ಕರಿಬೋದು, ಪ್ರಜಾಪ್ರಭುತ್ವದ ಜಾತ್ರೆ ಅಂತೇಳಿ ಇದನ್ನು ಕರಿಬೋದು, ಪ್ರಜಾಪ್ರಭುತ್ವದ ಮಹೋತ್ಸವ ಅಂತೇಳಿ ಇದನ್ನು ನಾವು ಕರಿಬೋದು. ಇಂಥ ಮಹೋತ್ಸವ ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪ್ರಚಲಿತದಲ್ಲಿ ಇರತಕ್ಕಂಥ ಒಂದು ವಾಡಿಕೆ. ಈ ಒಂದು ವಾಡಿಕೆಯಲ್ಲಿ ಈ ಸಲ ಈ ತುರುಸಿನ ಹಾಗೂ ಜಿದ್ದಾಜಿದ್ದಿನ ಒಂದು ಪೈಪೋಟಿ ನಡೆಯೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ಈ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥವರೇ ಪ್ರಜೆಗಳಿಗಾಗಿ ದುಡಿಯುವಂಥವರು. ಇಂಥ ದುಡಿತವನ್ನು ಮಾಡಿ ಪ್ರಜೆಗಳ ಒಳಿತನ್ನೇ ಬಯಸ್ತಿರ್ತಕ್ಕಂಥ, ಪ್ರಜೆಗಳ ಸಲುವಾಗಿ ನಾವು ರಾಜಕಾರಣ ಮಾಡ್ತಿರ್ತಕ್ಕಂಥವರು ಅನ್ನುವಂಥ ಒಂದು ಪ್ರತಿಷ್ಠೆಯನ್ನು, ತಮ್ಮತನವನ್ನು ತೋರಿಸಿಕೊಳ್ಬೇಕಾದಂಥ ಸನ್ನಿವೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಹೀಗಿರುವಾಗ ಡೆಮೋಕ್ರಸಿ ಈಸ್ ದಿ ಗೌರ್ಮೆಂಟ್ ಆಫ್ ದಿ ಪೀಪಲ್, ಬೈ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪೀಪಲ್ ಅಂತೇಳಿ ಕರೀತಾರಲ್ಲ. ಪ್ರಜಾಪ್ರಭುತ್ವ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಮಾಡ್ತಾ ಬಂದಿರೋದು ಕೂಡ ಅಷ್ಟೇ ಸತ್ಯವಾದಂಥದ್ದು. ಹೀಗಿರುವಾಗ ಈಗಿನ ಪ್ರಸ್ತುತ ಸರ್ಕಾರದ ಬಗ್ಗೆ ಹಾಗೂ ಪ್ರಧಾನಮಂತ್ರಿಗಳ ಬಗ್ಗೆ ಜನಸಾಮಾನ್ಯರು ಮಾಡ್ತಿರ್ತಕ್ಕಂಥ ಒಂದು ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ದೀನಿ. ಅದೇನಂತಂದರೆ, ಈ ಸಲ ಮೋದಿಯವರು ಬದಲಾಗ್ತಾರೆ, ಅವರ ಸ್ಥಾನದಲ್ಲಿ ಬೇರೆಯವರು ಬಂದು ಕೂತ್ಕೊಳ್ತಾರೆ. ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಿರ್ತಕ್ಕಂಥ ಪ್ರಧಾನಿ ಪಟ್ಟದಲ್ಲಿ ಕುಳಿತಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಯವರು ಈ ಸಲ ಪ್ರಧಾನಮಂತ್ರಿ ಆಗಲಿಕ್ಕಿಲ್ಲ ಅನ್ನುವಂಥ ಭವಿಷ್ಯವಾಣಿಯನ್ನು ಕೂಡ ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ. ಅವುಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಹೀಗಿರುವಾಗ ಯಾರು ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಪ್ರಾರಂಭವಾಗಿರೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗಿರುವಾಗ ಇಡೀ ನಮ್ಮ ಭಾರತ ದೇಶದಲ್ಲಿ ಈಗ ಬಿರುಗಾಳಿಯಂತೆ ಸಂಚಾರ ಮಾಡುತ್ತಾ ತಮ್ಮ ಪ್ರಚಾರವನ್ನು, ಪಕ್ಷದ ಪ್ರಚಾರವನ್ನು ಹಾಗೂ ತಾವು ಕೈಗೊಂಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಜನೋಪಯೋಗಿ ಕೆಲಸಗಳನ್ನು ಕೂಡ ಜನರಿಗೆ ತಿಳಿಸುತ್ತಾ ಜನರ ಮನಸ್ಸನ್ನು ಗೆಲ್ಲುವತ್ತ ಮತ್ತೊಮ್ಮೆ ಮೋದಿಯವರು ಈ ಒಂದು ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ. ಅವರನ್ನು ಹೇಗಾದರೂ ಮಾಡಿ ನಾವು ಈ ಸಲ ಹಾಕಲಿಕ್ಕೇ ಬೇಕು ಅನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ವಿರೋಧ ಪಕ್ಷಗಳು ಇವೆ. ಅಂದರೆ INDA ಅನ್ನುವಂಥ ಒಕ್ಕೂಟವನ್ನು ಕಾಂಗ್ರೆಸ್ ಆದಿಯಾಗಿ ಬಹುತೇಕ ರಾಜಕೀಯ ಪಕ್ಷಗಳು INDA ಒಕ್ಕೂಟವನ್ನು ರಚಿಸಿಕೊಂಡು ಮೋದಿಯವರ ವಿರುದ್ಧವಾಗಿ, ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾಯಿದ್ದಾರೆ. ಈ ಒಂದು ಶಕ್ತಿ ಪ್ರದರ್ಶನ ಉದ್ಭವವಾದದ್ದು ಹಾಗೂ ಆಚರಣೆಗೆ ಬಂದದ್ದು ಕೂಡ ಕರ್ನಾಟಕದಲ್ಲಿ ಅಂತಲೇ ಹೇಳ್ಬೋದು. ಹೀಗಿರುವಾಗ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆದೀತು ಅನ್ನುವಂಥ ಒಂದು ಸ್ಥಿತಿಯನ್ನು ನಾವು ಮುಂಬರುವ ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನದಂದು ನೋಡಬಹುದಾಗಿದೆ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷವನ್ನು ಕೂಡ ನಾವು ಅಷ್ಟು ಹಗುರಾಗಿ ತೆಗೆದುಕೊಳ್ಳುವುದು ಸಾಧ್ಯವೇ ಇಲ್ಲ. ಹೀಗಿರುವಾಗ ಯಾರು ಬಂದರೂ ಕೂಡ ಜನರಿಗಾಗಿ ದುಡಿಯುವಂಥವರು, ಕಲ್ಯಾಣ ಕೆಲಸಗಳನ್ನು ಮಾಡುವಂಥವರು, ಜನಹಿತಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥವರು ಬಂದರೆ ಅಷ್ಟೇ ಸಾಕು. ಯಾಕಂದರೆ ನಮ್ಮ ದೇಶ ಯಾವತ್ತೂ ಕೂಡ ಋಷಿಮುನಿಗಳು ವಾಸಿಸ್ತಿರ್ತಕ್ಕಂಥ ಒಂದು ದೇಶ. ಹೀಗಾಗಿ ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಅನುಭವಿಸ್ತಾರೆ, ಒಳ್ಳೆಯದನ್ನೇ ಮತ್ತೊಬ್ಬರ ಮುಖಾಂತರ ಅಪೇಕ್ಷೆಯನ್ನು ಪಡಿತಿರ್ತಾರೆ. ಹೀಗಿರುವಾಗ ಯಾವುದಕ್ಕೂ ಕೂಡ ನಮ್ಮಲ್ಲಿ ದ್ವೇಷ ಭಾವನೆಗಳು ಇರಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಹೇಗಾದರೂ ಮಾಡಿ ನಾವು ಅಧಿಕಾರವನ್ನು ಹಿಡಿದುಕೊಳ್ಳುವಂಥ ಒಂದು ಮನಸ್ಥಿತಿ ಇರಬಾರ್ದು. ಜನರ ಮನಸ್ಸನ್ನು ಗೆದ್ದು ಜನರಿಗಾಗಿ ನಾವು ಏನಾದರೂ ಮಾಡಬಹುದು ಅನ್ನುವಂಥ ಮನಸ್ಥಿತಿ ಜನರಿಗೂ ಕೂಡ ಬರಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ರಾಜಕಾರಣವನ್ನು ಮಾಡಬೇಕು. ದ್ವೇಷದ ರಾಜಕಾರಣ ಎಳ್ಳಷ್ಟು ಕೂಡ ಸಲ್ಲದು ಅನ್ನುವಂಥ ಅಭಿಪ್ರಾಯವನ್ನು ಕನ್ನಡಿಗ ಚಾನಲ್ YTಯ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯ ಮುಖಾಂತರ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ಅದ್ಭುತವಾಗಿರುತ್ತವೆ ಮತ್ತು ಅತಿ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡಬಲ್ಲೆ. ಹಲವಾರು
ಸಾಧಕರ ಹಾಗೂ ಪ್ರಚಲಿತ ವಿದ್ಯಮಾನಗಳ ಪರಿಚಯವನ್ನು ಕೂಡ ಕನ್ನಡಿಗ ಚಾನಲ್ YTM ಮುಖಾಂತರ ನಾನು ನನ್ನ ಕನ್ನಡಿಗ ಚಾನಲ್ YTM ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದೇನೆ. ಅವರ ಅಭಿಪ್ರಾಯವನ್ನು ಕೂಡ ನಾನು ಸಂಗ್ರಹಿಸ್ತಾ ಇದ್ದೇನೆ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಅಸತ್ಯವಾದದನ್ನು ಕನ್ನಡಿಗ ಚಾನಲ್ YT ಯಾವತ್ತೂ ಕೂಡ ಬಿಂಬಿಸುವುದಿಲ್ಲ, ಅದನ್ನು ಪ್ರಚಾರ ಮಾಡೋದಿಲ್ಲ ಮತ್ತು ಅದನ್ನು ಬೆಂಬಲಿಸುವುದೇನಿಲ್ಲ ಅನ್ನುವಂಥ ಸತ್ಯವಾದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದ ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ YT ಮುಖಾಂತರ ಹಂಚ್ಕೊಳ್ತೀರಾ ಅನ್ನುವಂಥ ಭಾವನೆ ನನ್ನದು. ಇನ್ನು ಮುಂದೆ ನರೇಂದ್ರ ಮೋದಿಯವರು ಈ ಸಲ ಬದಲಾಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾಯಿವೆ. ಅದು ಹೇಗೆ ಬದಲಾವಣೆ ಗಾಳಿ ಬೀಸ್ತೈತಿ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಯಾಕಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಅಂದ್ರೆ ಮೋದಿಯವರಿಗಿಂತ ಮೊದಲು ಇದ್ದಂಥ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದಂಥ ಒಬ್ಬ ದೇಶದ ಅಪ್ಪಟ ರಾಜಕಾರಣಿಯನ್ನಲ್ಲ ಅವರು ಮನಮೋಹನ್ ಸಿಂಗ್ ಅವರು ಸತತ 2 ಅವಧಿಗೆ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು 3ನೇ ಬಾರಿ ದೇಶದಲ್ಲಿ ಬಿರುಗಾಳಿಯಂತೆ ನರೇಂದ್ರ ಮೋದಿಯವರ ಒಂದು ಆಡಳಿತ ಪ್ರಾರಂಭವಾಯಿತು. ಹೀಗಿರುವಾಗ ಪ್ರತಿ 10 ವರ್ಷಗಳಿಗೊಮ್ಮೆ ಸ್ಥಾನಪಲ್ಲಟ ಆಗಬಹುದೇನೋ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ. ಯಾಕಂದರೆ ಜನಸಾಮಾನ್ಯರಿಗೆ ತಲುಪುವಂಥ ಯಾವುದೇ ಕಾರ್ಯಕ್ರಮಗಳನ್ನು ನೀಡಿಲ್ಲ ಅನ್ನುವಂಥ ಭಾವನೆಗಳು ಕೂಡ ಜನರ ಭಾವನೆಯಲ್ಲಿ ಇವೆ ಅನ್ನುವಂಥ ಮಾತುಗಳು ಕೂಡ ಜನರಿಂದ ಕೇಳಿ ಬರ್ತಾಯಿವೆ. ಆದರೂ ಕೂಡ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದುಕೊಂಡಂಥ ರೀತಿ ಮತ್ತು ಭಾರತದ ಪ್ರತಿಷ್ಠೆಯನ್ನು ಹೆಚ್ಚಿಸುವುದನ್ನು ಪ್ರತಿಯೊಬ್ಬರೂ ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಜನಸಾಮಾನ್ಯರಿಗೆ ತಲುಪುವಂಥ ಕಾರ್ಯಕ್ರಮಗಳನ್ನು ನೀಡಲಿಲ್ಲ ಅನ್ನುವಂಥ ಕೊರಗೂ ಕೂಡ ಜನಸಾಮಾನ್ಯರಲ್ಲಿ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅಪಾರ ಮತ್ತು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೂಡ ಅವರು ರಾಷ್ಟ್ರಕ್ಕೆ ನೀಡಿದ್ದಾರೆ. ಅವುಗಳಲ್ಲಿ ನಾವು ಉಲ್ಲೇಖ ಮಾಡುವ ಕೆಲವು ಯೋಜನೆಗಳೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸ್ತಾ ಇರೋದು ಹಾಗೂ ಸೇನೆಗೆ ತನ್ನದೇ ಆದಂಥ ಘನತೆ ಗಾಂಭೀರ್ಯವನ್ನು ತಂದುಕೊಡೋದು, 370 ಆರ್ಟಿಕಲನ್ನು ಜಾರಿಗೆ ತಂದದ್ದು, ಜೊತೆಗೆ ವಿಮಾನ ನಿಲ್ದಾಣಗಳನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದು, ರಸ್ತೆಗಳ ಅಭಿವೃದ್ಧಿಯನ್ನು ಮಾಡಿದ್ದು, ಹೀಗೆ ಹಲವಾರು ಯೋಜನೆಗಳನ್ನು ನಾವು ನೋಡಿದ್ದೇವೆ. ಹೀಗಿರುವಾಗ ಆದರೂ ಕೂಡ ಇವು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ತಲುಪುವಂಥ ಯೋಜನೆಗಳಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಅಪಸ್ವರ ಇದ್ದದ್ದೇ. ಹೀಗಿರುವಾಗ ಯಾವುದೇ ಅಪಸ್ವರ ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ರಾಷ್ಟ್ರದ ಮುನ್ನಡೆಗೆ ಯಾರು ನಮಗೆ ಅವಶ್ಯಕ ಅನ್ನುವಂಥ ಭಾವನೆಯನ್ನು ಕೂಡ ರಾಷ್ಟ್ರದ ಜನತೆಯು ತಿಳಿದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ INDA ಅನ್ನುವಂಥ ಒಕ್ಕೂಟವನ್ನು ರಚನೆಯಾಗಿದೆಯಲ್ಲ, ಆ ಒಕ್ಕೂಟದಲ್ಲಿ ಹಲವಾರು ದಿಗ್ಗಜ ಅನುಭವಿ ರಾಜಕಾರಣಿಗಳು ಇದ್ದಾರೆ. ಹೀಗಿರುವಾಗ ಅವರ ಮುಂದಿರುವ ಪ್ರಶ್ನೆ ಅಂದರೆ ಅವರಲ್ಲಿ ಸಿದ್ದರಾಮಯ್ಯ ಹಾಗೂ ಇನ್ನೂ ಕೆಲವು ಜನರ ಒಂದು ಅನುಭವದ ಭಾಷಣಗಳನ್ನು ನಾವು ಕೇಳ್ತಾ ಇದ್ದೇವೆ. ಹಾಗೂ ಅವರಲ್ಲಿ ಇರ್ತಕ್ಕಂಥ ಅನುಭವವನ್ನು ಕೂಡ ಆ ಪಕ್ಷ ಬಳಸಿಕೊಳ್ಳಬೇಕು. ಮತ್ತು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅಷ್ಟೊಂದು ಪ್ರಭಾವವನ್ನು ಬೀರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅವರ ಸ್ಥಾನದಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನು ಪ್ರಸ್ತುತಪಡಿಸುತ್ತಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಮಾಜಿ ಪ್ರಧಾನಿಗಳು ಅಂದರೆ ದಿವಂಗತ ಮಾಜಿ ಪ್ರಧಾನಿ ಅಂದರೆ ಪ್ರಿಯಾಂಕಾ ಗಾಂಧಿಯವರ ಅಜ್ಜಿ ಇಂದಿರಾ ಗಾಂಧಿಯವರನ್ನೇ ಹೋಲುವಂಥ ಅವರ ಮುಖಚರ್ಯೆ ಹಾಗೂ ಅವರ ಹಾವಭಾವಗಳನ್ನು ಕೂಡ ರಾಷ್ಟ್ರದ ಜನತೆ ಗಮನಿಸುತ್ತಿದೆ. ಇವರು ಮತ್ತೊಬ್ಬ ಇಂದಿರಾ ಗಾಂಧಿ ಅನ್ನುವಂಥ ಭಾವನೆಯನ್ನು ಕೂಡ ಜನರು ಇಟ್ಟುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿಯವರು ಈ ಸಲ ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನುವಂಥ ಸುದ್ದಿಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತವೆ. ಯಾಕಂದರೆ ಇವು ಸುದ್ದಿಗಳಾಗೇ ಇರ್ತವೆ. ಯಾಕಂದರೆ ಅವರು ಪ್ರಜಾಪ್ರಭುತ್ವದಲ್ಲಿ ಜನರು ಯಾರನ್ನು ಆಯ್ಕೆ ಮಾಡ್ತಾರಲ್ಲ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಯಾವ ಪಕ್ಷವನ್ನು ಬೆಂಬಲಿಸ್ತಾರಲ್ಲ ಆ ಪಕ್ಷದ ಅಭ್ಯರ್ಥಿ, ಆ ಒಕ್ಕೂಟದ ಅಭ್ಯರ್ಥಿ ಪ್ರಧಾನಮಂತ್ರಿಗಳಾಗ್ತಾರೆ. ಹೀಗಿರುವಾಗ ಹಲವಾರು ಭವಿಷ್ಯಕಾರರನ್ನು ನಾವು ಅವರ ನುಡಿದಂಥ ಭವಿಷ್ಯಗಳನ್ನು ಕೂಡ ನೋಡಿದ್ದೇವೆ. ಈ ಸಲ ಮೋದಿ ಸ್ಥಾನಪಲ್ಲಟ ಆಗ್ತಾರೆ, ಅವರ ಸ್ಥಾನದಲ್ಲಿ ಮಹಿಳೆಯರೊಬ್ಬರು ಪ್ರಧಾನಮಂತ್ರಿಗಳಾಗಿ ಕೂಡುತ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಮುಂಬರುವ ದಿನಗಳಲ್ಲಿ ನಾವು ನೋಡಬಹುದಾಗಿದೆ. ಯಾಕಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಬ್ಬ ಸಂತರ ಒಂದು
ಅವರಲ್ಲಿನ ಸಾಧು ಸಂತರನ್ನು ಅವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗಿರುವಾಗ ಮೋದಿಯವರ ಅಷ್ಟೇ ಏಕೆ ಅವರ ಪಕ್ಷದಲ್ಲಿ ಇರತಕ್ಕಂಥ ಬಹುತೇಕ ನಾಯಕರು ಬೆಂಕಿ ಉಳಿದಂತೆ ಮಾತಾಡ್ತಾರೆ ಹಾಗೂ ಅವರ ಮಾತುಗಾರಿಕೆಯಿಂದಲೇ ಅರ್ಧ ಮತಗಳನ್ನು ಸೆಳೆಯಬಹುದು ಅನ್ನುವಂಥ ವಾಡಿಕೆಯೂ ಕೂಡ ಜನರಲ್ಲಿ ಇದೆ. ಹೀಗಿರುವಾಗ INDA ಪಕ್ಷ ಒಕ್ಕೂಟದಲ್ಲಿ ಈ ರೀತಿ ಮಾತಾಡೋರು ಬಹಳ ಕಡಿಮೆ. ಜನಮಾನಸದಲ್ಲಿ ಉಳಿತಿರ್ತಕ್ಕಂಥವರು ಸಿದ್ದರಾಮಯ್ಯ ಹಾಗೂ ಕೆಲವು ನಾಯಕರನ್ನು ಹೊರತುಪಡಿಸಿದರೆ ಅಲ್ಲಿ ಜನರ ಭಾವನೆಗಳಿಗೆ ತಕ್ಕಂತೆ ಮಾತನಾಡುವವರಿಲ್ಲ. ಹೀಗಿರುವಾಗ ಅವರು ಕೂಡ ಮಾತುಗಾರಿಕೆಯನ್ನು ಬೆಳೆಸ್ಕೊಳ್ಬೇಕು. ಮಾತುಗಾರಿಕೆಯಿಂದ ನಾವು ಏನನ್ನಾದರೂ ಸಾಧಿಸಬಹುದು ಹಾಗೂ ಜನಸಾಮಾನ್ಯರನ್ನು ತಲುಪಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಅವರು ಕೇಳಿ ಬರ್ತಾಯಿವೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಜಾರಿಗೆ ತಂದಂಥ ಗ್ಯಾರಂಟಿಗಳು ಈ ಸಲ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಹಾಗೂ INDA ಒಕ್ಕೂಟವನ್ನು ಕೈ ಹಿಡಿಯಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ಹೀಗಿರುವಾಗ ಯಾರೇ ಆರಿಸಿ ಬಂದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಒಳಿತನ್ನು ಬಯಸುವಂಥವರಾಗಿರಬೇಕು. ಮುಂಬರುವ ದಿನಗಳಲ್ಲಿ ಅವರು ಯಾರು ಜನರಿಗೆ ಹತ್ತಿರವಾಗಿದ್ದಾರೆ ಅವರನ್ನು ಆರಿಸ್ತರ್ತಕ್ಕಂಥ ಮನಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರೂ ಕೂಡ ಇದ್ದಾರೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.